ಹಾಯ್ ಎಲ್ಲ ಜೋ ಲೈಫ್ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತೊಂದು ನಿಮಗೆ ಯೂಸ್ಫುಲ್ ಆಗಿರುವಂತಹ ಒಂದು ಪ್ರಾಡಕ್ಟ್ ನಿಮ್ಮ ಮುಂದೆ ತಂದಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಓಕೆನಾ, ಬನ್ನಿ. ಅಮ್ಮ, ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು. ಅನ್ಬಾಕ್ಸ್ ಮಾಡೋಣ. ಅದು ಎಕ್ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ಇದು. ಇಲ್ಲಿ ನೋಡಿ ನಮ್ಮ ಹೆಣ್ಮಕ್ಳಿಗೆ ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ಇದು. ವಾವ್, ಏನಿದೆ ಇದರಲ್ಲಿ? ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್. ವಾವ್, ಗೋಲ್ಡ್ ವೇಯಿಂಗ್ ಮಿಷಿನ್ ಇದು. ಪಾಕೆಟ್ ವೇಯಿಂಗ್ ಮಿಷಿನ್. ಇದರಲ್ಲಿ ಗೋಲ್ಡ್ ಅನ್ನ ನಾವು ತೂಕ ಮಾಡಬಹುದು. ಇದನ್ನ ತಂದ ಉದ್ದೇಶನೂ ಕೂಡ ನಿಮಗೆ ಹೇಳ್ಬಿಡ್ತೀನಿ ನಾನು. ನೋಡಿ, ಇದು ಈ ತರ ಓಪನ್ ಮಾಡೋದು. ನೋಡಿ, ಈ ತರ ಓಪನ್ ಮಾಡೋದು. ಈಗ ನಾವು ಇದಕ್ಕೆ ಶೆಲ್ ಹಾಕೋಣ ಫಸ್ಟ್. ಇದು ಶೆಲ್ಲು. ನಿಮಿಷ, ಸಿಂಚು ಏನಾದ್ರು ತಗೊಂಬಮ್ಮನೆ. ಬಂತು. ಈಗ ನಾವು ಇದಕ್ಕೆ ಶೆಲ್ ಹಾಕೋಣ. ಈ ತರ ಶೆಲ್ ಹಾಕ್ಬಿಟ್ಟು ಈ ತರ ಇಷ್ಟೇನೆ. ಇದು ನೋಡಿ ಆನ್ ಆಯ್ತು. ಇಲ್ಲಿ ನೋಡಿ, ಓಪನ್ ಮಾಡ್ತೀನಿ. ನೋಡಿ, ಇದನ್ನ ತರಿಸಿದ ಉದ್ದೇಶ ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ. ನಾವೇನಾದ್ರೂ ಗೋಲ್ಡ್ ನ ಆಚಾರಿ ಅಂಗಡಿಗೋ ಇಲ್ಲ ಬ್ಯಾಂಕಿಗೆ ಫ್ಲಡ್ಜ್ ಮಾಡ್ತಿದೀವಿ, ಇಲ್ಲಾಂದ್ರೆ ಗಿರ್ವಿಗೆ ಇಡ್ತಿದೀವಿ ಅಂತಂದಾಗ, ಈಗೆಲ್ಲ ತುಂಬಾ ಬ್ಯಾಂಕ್ಗಳಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಅಂತಂದ್ರೆ ನಾವೆಷ್ಟೋ ಗ್ರಾಮ್ ಇಡ್ತೀವಿ, ಕೊನೆಗೆ ಅವ್ರು ಎಷ್ಟೋ ಗ್ರಾಮ್ ನಮಗೆ ವಾಪಸ್ ಕೊಡ್ತಾರೆ. ತೂಕ ಮಾಡಿದ್ರೆ ಗ್ರಾಮ್ ಕಮ್ಮಿ ಬರುತ್ತೆ. ಅದಕ್ಕೆ ನೀವು ಈ ತರ ಒಂದು ಪಾಕೆಟ್ ವೇಯಿಂಗ್ ಮಿಷಿನ್ ತಂದಿಟ್ಕೊಂಡ್ರೆ, ಗೋಲ್ಡ್ ವೇಯಿಂಗ್ ಮಿಷಿನ್ ತಂದಿಟ್ಕೊಂಡ್ರೆ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸಿಗುತ್ತೆ. ಇದು ನಿಮಗೆ 260 to 70 rupeesಗೆ ಸಿಕ್ಬಿಡುತ್ತೆ ಇದು. ನೋಡಿ, ಇದನ್ನ ನೀವು ತರಿಸಿಟ್ಕೊಂಡ್ರೆ ಬ್ಯಾಂಕಿಗೆ ಪ್ಲೆಡ್ಜ್ ನಿಮ್ಮ ಗೋಲ್ಡ್ ಅನ್ನ ನೀವು ಪ್ಲೆಡ್ಜ್ ಮಾಡುವ ಮುಂಚೆ ಮನೆಯಿಂದ ತಗೊಂಡೋಗೋತ್ತಿಗೆ ನೀವು ತೂಕ ಮಾಡ್ಕೊಂಡು ತಗೊಂಡೋಗ್ಬೋದು. ನೋಡಿ, ನಾನು ನಿಮಗೆ ಸ್ವಲ್ಪ ಝೂಮ್ ಮಾಡಪ್ಪ. ಫಸ್ಟು ನಾವು ಆನ್ ಮಾಡೋಣ. ನೋಡಿ, ಈಗ ನಾನು ಆನ್ ಮಾಡ್ತೀನಿ. ನೋಡಿ, ಆನ್ ಮಾಡಿದೆ. ಈಗ ಏನಾದ್ರೂ ಒಂದು ಇಡ್ಬೇಕಲ್ವಾ, ನಾನು ಇಡ್ತೀನಿ. ನೋಡಿ, ಆಯ್ತಾ? ಈಗ ನಾವು ಕಾಣ್ತಾ ಇದೆಯಾ ಮನೆಗೆ? ನೋಡಿ, ಕರೆಕ್ಟು 4 ಗ್ರಾಮ್ 28 ಮಿಲಿ. ಹೌದು, ಇದಷ್ಟೇನೆ. ಇದು 4 ಗ್ರಾಮ್ 28 ಮಿಲಿ ಕರೆಕ್ಟು. ನಾನು ಇದನ್ನ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಇದನ್ನ ನೋಡ್ಕೊಂಡು ಬಂದಿದ್ದೆ. ನಾನು ಏನು ಚಿನ್ನದ ಅಂಗಡಿಲಿ ಕೊಟ್ಟಿರೋಂಥ ಸ್ಲಿಪ್ಪಲ್ಲಿ ನೋಡ್ಕೊಂಡು ಬಂದಿದ್ದೆ. ಕರೆಕ್ಟ್ ಇದೆ ನೋಡಿ, 4 ಗ್ರಾಮ್ 28 ಮಿಲಿ. 4 ಗ್ರಾಮ್ ಇಲ್ಲಿ ತೋರಿಸು ಮನೆ, ಇಲ್ಲಿ ತೋರಿಸು. 4 ಗ್ರಾಮ್ ಸ್ವಲ್ಪ ಹತ್ರ ತೋರಿಸು. ಕರೆಕ್ಟಾಗಿ ಕಾಣ್ತಾ ಇದೆಯಾ? 4 ಗ್ರಾಮ್ 28 ಮಿಲಿ ಇದೆ ನೋಡಿ. ಹೌದಾ? ಈಗ ನೋಡೋಣ, ಇದು ತೂಕ ಮಾಡೋಣ. ಅಂತಾರೆ ಇಲ್ಲ, ಆಫ್ ಮಾಡಿಬಿಟ್ಟು ಮಾಡಬೇಕು. ಮತ್ತೆ ಆಫ್ ಮಾಡಿ 0 ಮಾಡ್ಬೇಕು. ನೋಡಿ, ಆಫ್ ಮಾಡಿ 0 ಮಾಡಬೇಕು. 0 ಮಾಡಿದ್ಮೇಲೆ ಇದನ್ನ ಇಡಬೇಕು. ಆಯ್ತಾ? ನೋಡಿ, ತೋರಿಸ್ತಾ ಇದೆ ನೋಡಿ, ಎರಡು ಸೇಪ್ ನೋಡಿ ತೋರಿಸ್ತಾ ಇದೆ. ಒಂದ್ ನಿಮಿಷ ಇರು ಮನೆಯಲ್ಲಿ. ನೋಡಿ ಸ್ನೇಹಿತರೆ, ಈ ತರ ಆಫ್ ಮಾಡ್ಕೋಬೇಕು. ಆಫ್ ಮಾಡಾದ್ಮೇಲೆ ಆನ್ ಮಾಡಬೇಕು. ಆನ್ ಮಾಡಿದ್ಮೇಲೆ ಇಲ್ಲಿ 0 ಆಗೋ ತನಕ ಸುಮ್ಮನೆ ಇರ್ಬೇಕು. ನೋಡಿ, ಈಗ 0 ಆಗಿದೆ. ನೋಡಿ, 0 ಆದ್ಮೇಲೆ ನಾವು ಆರ್ನಮೆಂಟ್ ಇದ್ರ ಮೇಲೆ ಇಡಬೇಕು. ನೋಡಿ, ಇಟ್ಟೆ. ಆಯ್ತಾ? ಈಗ ನೋಡಿ, ಕರೆಕ್ಟ್ ಆಗಿ ತೋರಿಸ್ತಾ ಇದೆ. ಇದು 4 ಗ್ರಾಮ್ 35 ಮಿಲಿ ಇದೆ. ಇದು 4 ಗ್ರಾಮ್ 35 ಮಿಲಿ ಇದೆ. ಇದು ಕರೆಕ್ಟ್ ಇದೆ ನೋಡಿ. ಇದು ಈಗ ತಡಿ, ಇನ್ನೊಂದು ಏನಾದ್ರು ಜ್ಯುವೆಲರಿ ಇಡ್ತೀನಿ. ನೋಡಿ, ಕರೆಕ್ಟ್ ಆಗಿ 4 ಗ್ರಾಮ್ 35 ಮಿಲಿ ಇದೆ. ಈಗ ಮತ್ತೆ ಇದನ್ನ ನಾವು ಇಡಬೇಕು ಅಂದ್ರೆ, ಮತ್ತೆ ಬೇರೆ ಏನಾದ್ರು ಇಡಬೇಕು ಅಂದ್ರೆ ನಾವು ಇದನ್ನ 0 ಆಫ್ ಮಾಡ್ಕೋಬೇಕು. ಇದನ್ನ ಆಫ್ ಮಾಡ್ಕೊಂಡು ಮತ್ತೆ ನಾವು ಆನ್ ಮಾಡಬೇಕು. ಆನ್ ಮಾಡಿ 0 ಆಗೋ ತನಕ ಕಾಯ್ಬೇಕು ನಾವು. ನೋಡಿ, ಈಗ 0 ಆಯ್ತಲ್ವಾ?
ಈಗ 0 ಆದಾಗ ನಾವು ಈ ಗೋಲ್ಡ್ ಅದ್ರ ಮೇಲೆ ಇಡಬೇಕು. ನೋಡಿ ಕರೆಕ್ಟ್ ಆಗಿ ತೋರಿಸ್ತಾ ಇದೆ ನೋಡಿ, ಎಕ್ಸಾಕ್ಟ್ ಇದು 6 ಗ್ರಾಮ್ 60 ಮಿಲಿ ಇದೆ, ಕರೆಕ್ಟ್ ತೋರಿಸ್ತಾ ಇದೆ 6 ಗ್ರಾಮ್ 60 ಮಿಲಿ ಎಕ್ಸಾಕ್ಟ್ ತೂಕ ಇದು. ನಾನು ಅದಕ್ಕೇನೆ ಬೇರೆ ಎಲ್ಲವೂ ನಮಗೆ ಗೊತ್ತಿಲ್ಲ, ಮರ್ತೋಗಿದಾವೆ. ಇವು ಇತ್ತೀಚಿಗೆ ಮಾಡ್ಸಿರೋದಾಗಿರೋದ್ರಿಂದ ನಮಗೆ ನೆನಪಿದಾವೆ, ಹಂಗಾಗಿ ನಾನು ಇದನ್ನ ಇಟ್ಟಿದ್ದು ಕರೆಕ್ಟ್ ಇದೆ. ಈ ಮೂರನ್ನು ಇಡೋಣ ಇವಾಗ ಆಫ್ ಮಾಡ್ಬಿಟ್ಟು. ನೋಡಿ ಆಫ್ ಮಾಡಿ ಆನ್ ಮಾಡೋಣ. 0 ಆಗೋ ತನಕ ವೆಯ್ಟ್ ಮಾಡೋಣ. 0 ಆಯ್ತು. ಈಗ ನಾನು ಈ ಮೂರನ್ನು ಒಟ್ಟಿಗೆ ಇಡ್ತಾ ಇದ್ದೀನಿ, ನೋಡೋಣ ಎಷ್ಟಿದೆ ಅಂತ. ನೋಡಿ ಕರೆಕ್ಟ್ ತೋರಿಸ್ತಾ ಇದೆ 15 ಗ್ರಾಮ್ 25 ಮಿಲಿ, ಪಕ್ಕಾ ತೂಕ ತೋರಿಸುತ್ತೆ. ನಿಜವಾಗ್ಲೂ ನಾನು 270 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ, 270 ರುಪೀಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವರ್ತ್ ಇಟ್ಟು. ನಿಮಗೆ ಯಾರಿಗಾದ್ರೂ ಈ ತರ ಪಾಕೆಟ್ ವೇ ಮಿಷಿನ್ ಬೇಕು, ನಿಮ್ಮ ಗೋಲ್ಡ್ನ ನಿಮ್ಮ ಮನೇಲೆ ನೀವು ಈ ತರ ತೂಕ ಮಾಡ್ಕೋಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ವೇ ಮಿಷಿನ್ ತಗೋಬಹುದು ನೀವು. ನೋಡಿ ಕರೆಕ್ಟ್ ತೂಕ. ನಿಮ್ಗೆ ಬೇಕಾದ್ರೆ ಇನ್ನೂ ಒಂದು ಇದು ಅಂದ್ರೆ ನಂದು ಚೈನ್ ಬೇಕಾದ್ರೆ ಇಡ್ತೀನಿ, ನೋಡೋಣ ಬೇಕಾದ್ರೆ. ತೆಗಿಯೋಣ ಇದನ್ನ, ಸರಿಯಪ್ಪ ಇದನ್ನ ತೆಗಿತೀನಿ. ಈಗ ಇದು ಇಲ್ಲಿ ಪಕ್ಕಕ್ಕಿರ್ಲಿ. ಈಗ ಆಫ್ ಮಾಡೋಣ. ಈಗ ಮತ್ತೆ ಆನ್ ಮಾಡೋಣ. ಆನ್ ಮಾಡಿ 0 ಆಗೋ ತನಕ ವೆಯ್ಟ್ ಮಾಡೋಣ. ನೋಡಿ ಈಗ 0 ಆಗಿದೆ. ನೋಡಿ ಒಂದು ಚೈನ್ ಇಡ್ತೀನಿ ಪೂರ್ತಿ, ದೊಡ್ಡದಿದೆ ಇದು, ಅಂದ್ರೆ ತುಂಬಾ ಚಿಕ್ಕದಿದು, ನೀವು ಕರೆಕ್ಟ್ ಆಗಿ ಇಡಬೇಕು. ಕರೆಕ್ಟ್ ಇದೆ ಅಂದ್ರೆ ಇದು 36 ಗ್ರಾಮ್ 5 ಮಿಲಿ ತೋರಿಸ್ತಾ ಇದೆ. ನನ್ನ ಚೈನ್ ಬಂದ್ಬಿಟ್ಟು 30 ಗ್ರಾಮ್ ಇರೋದು, ತಾಳಿ ಗುಂಡು ಒಂದು 4 ಗ್ರಾಮ್ ಇದೆ, 4.25 ಗ್ರಾಮೋ 5 ಗ್ರಾಮೋ ಇದೆ. ನೀನ್ 1 ಗ್ರಾಮ್ ಬಂದ್ಬಿಟ್ಟು ಅವಳ ಅಷ್ಟೇ, ಅವಳ ಇದಾವಲ್ಲ ಅದೆಲ್ಲ ಲೆಕ್ಕಕ್ಕಿಲ್ಲ. ಕರೆಕ್ಟ್ ಆಗಿ ತೋರಿಸ್ತಾ ಇದೆ ನೋಡಿ, 36 ಗ್ರಾಮ್ 27 ಮಿಲಿನ ತೋರಿಸ್ತಾ ಇದೆ. ಖಂಡಿತವಾಗ್ಲೂ ಯೂಸಬಲ್ ಆಗುತ್ತೆ ಇದು, ನೀವು ಯಾರು ಬೇಕಾದ್ರೂ ತಗೋಬಹುದು. ನನಗಂತೂ ತುಂಬಾನೇ ಖುಷಿ ಆಯ್ತು, ಕರೆಕ್ಟ್ ಆಗಿ ತೋರಿಸುತ್ತೆ ಇದು. ನಿಜವಾಗ್ಲೂ ನನಗೇನೋ ತುಂಬಾನೇ ಯೂಸಬಲ್ ಅನಿಸ್ತು. ನಿಮ್ಗೆ ಯಾರಿಗಾದ್ರೂ ಚಿನ್ನನ ಮನೇಲೇನೆ ತೂಕ ಮಾಡಿ ನೋಡ್ಬೇಕು, ಎಷ್ಟಿದೆ ಎಷ್ಟು ಗ್ರಾಮ್ ಇದೆ ಅಂತ ನೋಡ್ಬೇಕು ಅಂದ್ರೆ ಆರಾಮ ನೀವು ಇದನ್ನ ತಗೋಬಹುದು. ಇದಂತೂ ವುಮೆನ್ಸಿಗಂತೂ, ಅಂದ್ರೆ ಲೇಡೀಸ್ ಯಾರು ಆಯ್ತಾ ಮನೇಲಿ ತೂಕ ಮಾಡಿ ನೋಡ್ಬೇಕು ಅಂತಿರ್ತೀರಾ, ಅದೇ ರೀತಿ ಬ್ಯಾಂಕ್ ಅಲ್ಲಿ ಪ್ಲೆಡ್ಜ್ ಮಾಡ್ಬೇಕು ಗೋಲ್ಡ್ನ ಅಂತಿರ್ತೀರಾ, ಅಂತವ್ರು ಮನೇಲೇನೆ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡು ತಗೊಂಡು ಹೋಗ್ಬೋದು, ನಮ್ದು ಚಿನ್ನ ಇಷ್ಟು ಗ್ರಾಮ್ ಇದೆ ಅಂತೇಳಿ, ಯಾವುದೇ ಕನ್ಫ್ಯೂಷನ್ ಇಲ್ದಂಗೆ. ಹಾಗಾಗಿ ಇದು ನಿಮ್ಗೆ ಯೂಸ್ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.